ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನನ್ನ ಹೆಸರು ಮಮತಾ ಅಂತ, ಮಮತಾ ಬ್ಲಾಗ್ಸ್ ಅಂತ ಯೂಟ್ಯೂಬ್ ಚಾನಲ್ ನಾನು ಸ್ಟಾರ್ಟ್ ಮಾಡಿದ್ದೀನಿ. ನೀವೇನಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ವಿಡಿಯೋ ಹತ್ರ ಇತ್ತು ಅಂತ ಕೂಡ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನು ದಯವಿಟ್ಟು ಮರೆಯೋಕ್ಕೆ ಹೋಗ್ಬಿಡಿ. ನೀವು ಕೂಡ ಒಂದು ಲೈಕು ಕಮೆಂಟ್ಸಿಂದನೇ ನಾವಿನ್ನೂ ಇದೇ ಥರ ಅತಿ ಹೆಚ್ಚು ಇನ್ಫಾರ್ಮೇಟಿವ್ ವೀಡಿಯೋಸ್ನ ಮಾಡೋದಕ್ಕೆ ಎನ್ಕರೇಜ್ಮೆಂಟ್ ಅಂತಲೇ ಹೇಳ್ಬೋದು. ಈ ವಿಡಿಯೋನೂ ಕೂಡ ನಮ್ಮದು ಫಾರ್ಮ್ ವಿಸಿಟ್ ಆಗಿರುತ್ತೆ, ಅದ್ರದ್ದು ಕಂಟಿನ್ಯೂಷನ್ ಆಗಿರುತ್ತೆ. ಸೊ ಇದು ಅವತ್ತು ಸಂಜೆ ನಾನು ಸ್ವಲ್ಪ ವೀಡಿಯೋಸ್ ಎಲ್ಲ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಹೋಗಿದ್ದೆ. ಬೆಳಗ್ಗೆ ಎಲ್ಲ ವೀಡಿಯೋ ಎಲ್ಲ ಮಾಡಿ ಊಟ ಎಲ್ಲ ಮುಗಿಸ್ಬಿಟ್ಟು ಅದಾದ ನಂತರ ಸ್ವಲ್ಪ ರೆಸ್ಟ್ ಮಾಡಿ ವೀಡಿಯೋ ಮಾಡೋಣ ಅಂತ ಹೋಗಿದ್ದೆ. ಇದು ಬಂದು ನಾವು ನಮ್ಮ ಫಾರ್ಮಲ್ಲಿ ಬಿಲ್ವ ಪತ್ರೆ ಗಿಡನ ಹಾಕಿದ್ದೀವಿ. ಸೊ ಇದಕ್ಕೆ ಸ್ವಲ್ಪ ಹುಳುಗಳೆಲ್ಲ ಎಲೆಗಳನ್ನು ತಿನ್ನೋಕ್ಕೆ ಸ್ಟಾರ್ಟ್ ಮಾಡಿದೆ. ಅದಕ್ಕೆ ಏನಾಗಿದೆ, ಅದಕ್ಕೆ ಏನಾದರೂ ಹಾಕಬೇಕಾ ಅಂತ ನೋಡೋದಕ್ಕೆ ಹೋಗಿದ್ದೆ ನಾನು. ಸೊ ಮೋಡ ಕೂಡ ತುಂಬಾ ಆಗಿಬಿಟ್ಟಿತ್ತು. ಇದು ಈವ್ನಿಂಗ್ ಆಲ್ಮೋಸ್ಟ್ ಆಲ್ 5 o'clock 5:30 ಆ ಟೈಮಲ್ಲಿ ನಾನು ಸ್ವಲ್ಪ ವೀಡಿಯೋಸ್ನ ಮಾಡಿಕೊಂಡು ಹಾಗೆ ಯಾವ ಥರ ಇದೆ ಏನಾಗಿದೆ ಅಂತಲೂ ಕೂಡ ನೋಡ್ಕೊಂಡು ಬರೋಣ. ಬಿಲ್ವಪತ್ರೆ ಗಿಡ ಅಷ್ಟು ಎಲೆಗಳನ್ನೆಲ್ಲ ತಿಂತಾ ಇದೆ ಹುಳುಗಳು ಅಂತ ಹೇಳಿದ್ರು. ಸೊ ಅದ್ರ ಬಗ್ಗೆ ನಮ್ಗೆ ಅಷ್ಟು ಐಡಿಯಾ ಇರಲಿಲ್ಲ. ಅದಕ್ಕೆ ಇದ್ರದ್ದೊಂದು ಫೋಟೋ ಮತ್ತು ವೀಡಿಯೋಸ್ನ ತೊಗೊಂಡು ಯಾರಿಗಾದ್ರೂ ಗೊತ್ತಿರುತ್ತಾ ಕೇಳೋಣ ಅಂತ ಹೇಳ್ಬಿಟ್ಟು ಅದ್ರ ಹತ್ರ ಹೋಗಿ ವೀಡಿಯೋ ಮಾಡ್ಕೊಳ್ತಾ ಇದ್ದೆ. ನೀವು ಇಲ್ಲಿ ನೋಡ್ತಾ ಇರ್ಬೋದು, ಸಿಕ್ಕಾಪಟ್ಟೆ ಮೋಡ ಆಗಿಬಿಟ್ಟಿದೆ. ಫುಲ್ಲು ಕತ್ಲು ಥರನೇ. ಇದೊಂದು 5 ಗಂಟೆ ಟೈಮಲ್ಲಿ ತೆಗೆದಿರೋಂತಹ ವೀಡಿಯೋದಲ್ಲೇ ಕತ್ಲು ಥರನೇ ಫೀಲ್ ಆಗ್ತಿದೆ. ಸೊ ಅದಾದಮೇಲೆ ವೀಡಿಯೋ ಎಲ್ಲ ತೊಗೊಂಡೆ. ಆಮೇಲೆ ಸ್ವಲ್ಪ ಫೋಟೋಸ್ನ ತೆಗೆದ್ಬಿಟ್ಟು ನನಗೆ ಗೊತ್ತಿರೋರ್ಗೂ ಕಳಿಸ್ದೆ, ಈ ಥರ ಆಗಿದೆ, ಏನಾಗಿದೆ ಒಂದು ಸ್ವಲ್ಪ ನೋಡಿ, ಇದಕ್ಕೇನಾದರೂ ಹಾಕಬೇಕಾ, ಏನಾದರೂ ಔಷಧಿ ಏನಾದರೂ ಹಾಕಬೇಕಾ, ನ್ಯಾಚುರಲಾಗಿ ಏನಾದರೂ ಪ್ರಾಬ್ಲಮ್ ಆಗ್ತಿದೆಯಾ ಅಂತ ಹೇಳ್ಬಿಟ್ಟು ಕಳಿಸ್ದೆ. ಸೊ ಕೆಲವರು ಸ್ವಲ್ಪ ಐಡಿಯಾಸ್ನ ಕೊಟ್ಟರು. ಸೊ ಅದನ್ನು ನಾವು ಹಾಕಿ ಬಂದಿದ್ದೀವಿ ಈ ಸಲ. ಅಲ್ಲಿ ಕೆಲಸ ಮಾಡೋರು ಕೂಡ ಹೇಳಿದ್ವಿ, ಈ ಥರ ಮಾಡಿ ಹುಳುಗಳೆಲ್ಲ ತಿನ್ನೋದನ್ನು ಸ್ಟಾಪ್ ಮಾಡಬೇಕು, ಗಿಡ ಚೆನ್ನಾಗಿ ಬರೋ ಥರ ಏನು ಮಾಡಬೇಕು ಅಂತ ಎಲ್ಲ ಅವ್ರಿಗೂ ಕೂಡ ಗೈಡ್ ಮಾಡಿ ಬಂದ್ವಿ. ನಮಗೆ ಗೊತ್ತಿರೋಂತಹ ಐಡಿಯಾಸ್ನು ಕೂಡ ನಾವು ಯೂಸ್ ಮಾಡಿ ಬಂದ್ವಿ. ಬಟ್ ನಿಮಗೂ ಏನಾದರೂ ಗೊತ್ತಿದ್ದರೆ, ಈ ಥರ ಬಿಲ್ವಪತ್ರೆ ಗಿಡದಲ್ಲಿ ಈ ಥರ ಹುಳುಗಳು ಬರ್ತಿದೆ ಅಂತಂದರೆ ಅದಕ್ಕೆ ಏನು ಮಾಡಬೇಕಂತ ನಿಮಗೇನಾದರೂ ಐಡಿಯಾಸ್ ಇದ್ದರೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಸೊ ಈ ಗಿಡನ ನಾವು ಇನ್ನೂ ದೀಕ್ಷೆ ಮಾಡಿಸಿಲ್ಲ, ಚಿಕ್ಕದು 1-2 ವರ್ಷ ಆಗಿದೆ ಅಷ್ಟೇ. ಇದಕ್ಕೆ ದೀಕ್ಷೆ ಮಾಡಿಸ್ಬೇಕಂತ ಬೆಳೆಸ್ತಾ ಇದ್ದೀವಿ. ಈ ಏರಿಯಾದಲ್ಲಿ ನೀಟಾಗಿ ಕ್ಲೀನ್ ಮಾಡಿಬಿಟ್ಟು ಇನ್ನೂ ಸ್ವಲ್ಪ ದೊಡ್ಡದಾಗಲಿ, ಇನ್ನೊಂದು ವರ್ಷ ಆಗಲಿ. ಸೊ ನಮ್ಮಲ್ಲಿ ಯಾವ ಥರ ಅಂತಂದರೆ, ಬಿಲ್ವಪತ್ರೆ ಗಿಡ ಆಗಲಿ ಮರ ಆಗಲಿ ದೀಕ್ಷೆ ಮಾಡದೆ ಆ ಬಿಲ್ವಪತ್ರೆನ ಪೂಜೆಗೆ ಯೂಸ್ ಮಾಡೋದಿಲ್ಲ. ಸೊ ಅದಕ್ಕೆ ಇದನ್ನು ದೀಕ್ಷೆ ಮಾಡಿಸೋಣ ಅಂತ ಹೇಳ್ಬಿಟ್ಟು ನಾವು ಬೆಳೆಸ್ತಾ ಇದ್ದೀವಿ. ನಾನು ಹಳೆ ವಿಡಿಯೋದಲ್ಲಿ ನಾನು ಶೇರ್ ಮಾಡ್ಕೊಂಡಿದ್ದೀನಿ, ನಮ್ಮ ಫಾರ್ಮಲ್ಲಿ ಬಿಲ್ವಪತ್ರೆ ಇದೆ, ಯಾವ ಥರ ಹಾಕಿದ್ದೀವಿ, ಯಾವ ಥರ ಮಾಡಿದ್ದೀವಿ ಅಂತ ಹೇಳ್ಬಿಟ್ಟು. ಸೊ ನೀವೇನಾದರೂ ನೋಡಿಲ್ಲ ಅಂತಂದರೆ ಒಂದು ಸಲ ಹಳೆ ವೀಡಿಯೋನು ನೋಡ್ಕೊಂಬನ್ನಿ. ಸೊ ಈ ಥರನೇ ನಾವು ಇನ್ನೊಂದು 2-3 ಗಿಡಗಳನ್ನು ಬೆಳೆಸಿ ದೇವಸ್ಥಾನಕ್ಕೆ ಕೂಡ ಕೊಟ್ಟಿದ್ವಿ. ಅಲ್ಲಿ ದೇವಸ್ಥಾನದಲ್ಲೂ ಚೆನ್ನಾಗಿ ಬರ್ತಾಯಿದೆ. ನಾವು ರೆಗ್ಯುಲರಾಗಿ ವಿಸಿಟ್ ಮಾಡೋಂತಹ ದೇವಸ್ಥಾನಕ್ಕೆ ಬಿಲ್ವ ಪತ್ರೆ ಗಿಡನ ಕೊಟ್ಟಿದ್ವಿ. ಇನ್ನೂ ಸ್ವಲ್ಪ ಜನ ಕೇಳಿದ್ದಾರೆ, ಇನ್ನೂ ಸ್ವಲ್ಪ ಬೆಳೆಸ್ತಾ ಇದ್ದೀವಿ. ನಮ್ಮ ಕೈಲಿ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ನಮ್ಮ ಹತ್ರ ನಾವು ಬೆಳೆಸ್ಬಿಟ್ಟು ದೇವಸ್ಥಾನಗಳಿಗೆ ಕೊಡೋಣ ಅಂತ ಹೇಳ್ಬಿಟ್ಟು. ಅದಾದಮೇಲೆ ನಮ್ಮ ಮಾವಿನ ಮರದಲ್ಲಿ ಮಾವಿನಕಾಯಿ ಬಿಟ್ಟಿತ್ತು. ಇವಿಲ್ಲಿ ನೋಡ್ತಾ ಇರ್ಬೋದು ಎಷ್ಟು ಮೋಡ ಆಗಿದೆ ಅಂತ ಹೇಳ್ಬಿಟ್ಟು. ಹಾಗೆ ಮಾವಿನಕಾಯಿ ಬಿಡ್ತಿತ್ತು. ಮಾವಿನ ಮರದ ಹತ್ರ ನಾನು ಸ್ವಲ್ಪ ವೀಡಿಯೋ ಎಲ್ಲ ಮಾಡ್ಕೊತಾ ಇದ್ದೆ. ಅಷ್ಟರಲ್ಲಿ ಮಳೆ ಬರೋಕ್ಕೆ ಸ್ಟಾರ್ಟ್ ಆಯಿತು. ನೋಡ್ತಾ ಇರ್ಬೋದು ಎಷ್ಟು ಜೋರಾಗಿ ಮಳೆ ಬರ್ತಿದೆ ಅಂತ ಹೇಳ್ಬಿಟ್ಟು. ಅದಕ್ಕೆ ನಾನು ವೀಡಿಯೋನ ಮಾಡೋದನ್ನು ಅಲ್ಲಿಗೆ ಸ್ಟಾಪ್ ಮಾಡಿಬಿಟ್ಟು ಮನೆ ಹತ್ರ ಬಂದೆ. ಇಲ್ಲಿ ನೋಡ್ತಾ ಇರ್ಬೋದು ಫುಲ್ಲು ಜೋರಾಗಿ ಗಾಳಿ, ಮಳೆ, ಆಮೇಲೆ ಮನೆ ಮೇಲೆ ಇದ್ದಿದ್ದಂಥ ಎಲೆಗಳು. ಮನೆ ಮುಂದೆ ಒಂದು ಮರ ಇದೆ. ಸೊ ಆ ಮರದಿಂದ ಮನೆ ಮೇಲೆಲ್ಲ ಸಿಕ್ಕಾಪಟ್ಟೆ ಎಲೆ ಬಿದ್ದುಬಿಟ್ಟಿತ್ತು. ಅದನ್ನು ಕ್ಲೀನ್ ಮಾಡಿಸೋಣ ಅಂತ ಅಂದ್ಕೊಂಡಿದ್ವಿ. ಸೊ ಗಾಳಿ ಮಳೆಗೆ ಅದೇ ನ್ಯಾಚುರಲಾಗಿ ಕ್ಲೀನ್ ಆಯಿತು ಅಂತಲೇ ಹೇಳ್ಬೋದು. ಇದು ಸಂಜೆ ಆಲ್ಮೋಸ್ಟ್ ಒಂದು 5:30 6 o'clock ಈ ಥರ ಜೋರಾಗಿ ಮಳೆ ಬರ್ತಾಯಿತ್ತು. ಒಂದಷ್ಟು ಮಳೆದು ನಾವು ವೀಡಿಯೋ ತೊಗೊಂಡೆ. ಸೊ ಹಳ್ಳಿ ಜೀವನ ಎಷ್ಟು ಚೆನ್ನಾಗಿರುತ್ತೆ ಅನ್ನೋದಕ್ಕೆ ಇದೇ ಉದಾಹರಣೆ. ನನಗಂತೂ ನಮ್ಮ ಫಾರ್ಮ್ ಅಂತೂ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ ಅಂತಲೇ ಹೇಳ್ಬೋದು. ಸೊ ಬೆಂಗಳೂರಲ್ಲಿ ಬರೀ ಟ್ರಾಫಿಕ್ಕು, ವೆಹಿಕಲ್ಸು ಇದನ್ನೇ ನೋಡ್ತಾ ಇರ್ತೀವಿ. ಬಟ್ ನಾವು ನಮ್ಮ ಫಾರ್ಮಿಗೆ ಹೋದಾಗ ಯಾವ ಕಡೆ ನೋಡಿದ್ರೂ ಗ್ರೀನ್ರಿ ಇರುತ್ತೆ. ಅದಂತೂ ನನಗೆ ತುಂಬಾ ಇಷ್ಟ ಆಗುತ್ತೆ ಅಂತ ಹೇಳ್ಬೋದು. ಹಾಗೆ ತೆಂಗಿನಕಾಯಿ ಕೂಡ ಒಂದಷ್ಟು ಕೀಳಿಸ್ಕೊಂಬಂದು ಇಟ್ಟಿದ್ವಿ. ಅದನ್ನು ಕೂಡ ಮಳೆಯಲ್ಲಿ ನೆನೀತಾ ಇತ್ತು. ನಾವು ಇಲ್ಲಿಗೆ ಬರೋದಕ್ಕೆ ತೊಗೊಂಬರೋಣ ಅಂತ ಹೇಳ್ಬಿಟ್ಟು ಒಂದಷ್ಟು ಕೀಳಿಸ್ಕೊಂಬಂದು ಇಟ್ಟಿದ್ವಿ. ಸೊ ಮಳೆ ಎಲ್ಲ ಸ್ಟಾಪ್ ಆಯಿತು. ನೈಟ್ ಊಟ ಎಲ್ಲ ಮುಗಿಸಿ ಆಚೆ ಕೂತಿದ್ವಿ. ಆವಾಗ ನಮ್ಮ ಫಾರ್ಮಲ್ಲಿರೋಂತಹ ಬೆಕ್ಕು ನಮ್ಮನ್ನು ನೋಡ್ಕೊಂಡು ಈ ಥರ ಆಟ ಆಡ್ಕೊಂಡು ಆರಾಮಾಗಿ ಎಂಜಾಯ್ ಮಾಡ್ಕೊಂಡಿತ್ತು. ಅದು ಕೂಡ ನಾವು ಊಟ ಮುಗಿಸಿ ಅದಕ್ಕೂ ಊಟ ಹಾಕಿದ್ವಿ. ಊಟ ಮಾಡಿದ್ಮೇಲೆ ಅದೇನೋ ಗೊತ್ತಿಲ್ಲ, ನಮ್ಮನ್ನು ನೋಡಿದ್ರೆ, ನಮ್ಮನ್ನು ನೋಡದೇ ಇದ್ದರೆ ಆರಾಮಾಗಿ ಮಲ್ಕೊಂಡಿರುತ್ತೆ. ನಮ್ಮನ್ನೆಲ್ಲ ನೋಡಿದ್ರೆ ನಾವು ಆಚೆ ಎಲ್ಲ ಈ ಥರ ಕೂತ್ಕೊಂಡಿದ್ವಿ ಅಂತಂದರೆ
ಅದು ಈ ಥರ ನಮ್ಮ ಮುಂದೆ ಡ್ಯಾನ್ಸ್ ಮಾಡೋದು, ಏನೋ ಒಂದು ಆ್ಯಕ್ಟಿಂಗ್ ಮಾಡ್ತಾನೇ ಇರುತ್ತೆ. ಅದಕ್ಕೆ ಅದು ಒಂದು ಸ್ವಲ್ಪ ನಾನು ಕ್ಲಿಪ್ಪಿಂಗ್ಸ್ನ ತೊಗೊಂಡಿದ್ದೀನಿ ಅಂತಲೇ ಹೇಳ್ಬೋದು. ಇದಿಷ್ಟೇ ಅಲ್ಲ, ಇನ್ನು ಸಿಕ್ಕಾಪಟ್ಟೆ ತುಂಟಾಟ ಮಾಡುತ್ತೆ. ನಾನು ಜಾಸ್ತಿ ವೀಡಿಯೋ ತೊಗೊಂಡಿಲ್ಲ. ಆವಾಗ ಊಟ ಮುಗಿಸಿ ಆರಾಮಾಗಿ ಕೂತಿದ್ದಾಗ ಸ್ವಲ್ಪ ಟೈಮ್ ಈ ಥರ ನಮ್ಮನ್ನು ನೋಡ್ಕೊಂಡು ಆಟ ಆಡ್ತಾಯಿತ್ತು. ಅದನ್ನೊಂದು ಸ್ವಲ್ಪ ನಾನು ವೀಡಿಯೋನ ತೊಗೊಂಡಿದ್ದೀನಿ ಅಂತಲೇ ಹೇಳ್ಬೋದು. ಐ ಹೋಪ್ ನಿಮ್ಮೆಲ್ರಿಗೂ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ನಾನು ಭಾವಿಸ್ತಾ ಇದ್ದೀನಿ. ಸೊ ವಿಡಿಯೋ ಯಾವ ಥರ ಇತ್ತು ಅಂತ ಕೂಡ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಬಿಲ್ವ ಪತ್ರ ಬಗ್ಗೆ ನಿಮ್ಗೆ ಏನಾದರೂ ಐಡಿಯಾ ಇದ್ದರೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು ಆಲ್.